ಭಗವಂತ, ನನಗೆ ನೀನ್ ತುಂಬಾ ಒಳ್ಳೆ ಜೀವನ ಕೊಟ್ಟಿದೀಯ. ಇನ್ನು ಒಂದೇ ಒಂದು ಆಸೆ, ನನ್ನಿಬ್ರು ಮಕ್ಕಳ ಮದುವೆನು ನಾನೇ ಮುಂದೆ ನಿಂತು ಮಾಡುವವರೆಗೂ ನನ್ನ ಜೀವಂತವಾಗಿಡಪ್ಪ. ಇದೇ ನನ್ನ ಕೊನೆ ಆಸೆ. I love you. ಥ್ಯಾಂಕ್ ಯು. ಹಲೋ, ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂದೆ. ವಾವ್, ಸೊ ವಾಟ್? ಏನ್ರಿ, ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದ್ರೆ ವಾಪಸ್ ಐ ಲವ್ ಯು ಅಂತ ಹೇಳೋದು ನಮ್ ಸಂಸ್ಕೃತಿ. ಎಕ್ಸ್ಕ್ಯೂಸ್ ಮೀ. ಹೇ, ಹೇ, ಏನಿದು? ಯಾರಾದ್ರೂ ನೋಡಿದ್ರೆ ತಪ್ಪೇನು? ಸರಿ, ಒಬ್ರು ಇಬ್ರು ನೋಡಿದ್ರೆ ಪ್ರಾಬ್ಲಮ್. ಎಲ್ರಿಗೂ ಕೇಳಿಸೋ ತರ ನಾನೇ ಹೇಳ್ಬಿಡ್ತೀನಿ. ಹಲೋ, ಹಲೋ. ನಿಂಗೇನಾದ್ರೂ ಸೆನ್ಸ್ ಇದ್ಯಾ? ನಮ್ ಪ್ರೀತಿ ಬಗ್ಗೆ ಮೊದ್ಲು ನಮ್ಮ ಅಪ್ಪಂಗ್ ಗೊತ್ತಾಗ್ಬೇಕು. ಆಮೇಲೆ ಈ ಪ್ರಪಂಚದಲ್ಲಿ ಯಾರಿಗ್ ವಿಚಾರ ಗೊತ್ತಾದೋ ಪ್ರಾಬ್ಲಮ್ಮೇ ಇಲ್ಲ. ಓ ಹಾಗಾ? ಸರಿ, ಹಾಗಾದ್ರೆ ನಡಿ. ಎಲ್ಲಿಗೆ? ಇನ್ನೆಲ್ಲಿಗೆ? ನಿಮ್ಮಪ್ಪನ್ ಮಾತಾಡ್ಸಕ್ಕೆ ವಿಷಯ ಹೇಳಿ ಮ್ಯಾಟ್ರ್ ಸೆಟಲ್ ಮಾಡ್ಕೊಂಡ್ರೆ ಆ ಕೆಲ್ಸಾನು ಮುಗಿಯುತ್ತೆ. ಅಮರ್, ಪ್ರತಿಯೊಂದಕ್ಕೂ ಒಂದ್ ಸಮಯ, ಒಂದ್ ಸಂದರ್ಭ ಅಂತ ಇರತ್ತಲ್ವಾ? ಅವೆರಡು ಯಾವಾಗ ಬರ್ತಾವೋ. ಇವತ್ ರಾತ್ರಿ ನಮ್ ಮಾವನ್ ಮಗಳ ಮದ್ವೆಗೆ ಊರಿಗೆ ಹೋಗ್ತಿದೀವಿ. ಆ ಮದ್ವೆಲಿ ನಮ್ಮ ಅಪ್ಪನ್ ಮೂಡ್ ನೋಡ್ಕೊಂಡು ಸರಿಯಾದ ಟೈಮಲ್ಲಿ ನಮ್ ವಿಷಯ ಹೇಳ್ಬಿಡ್ತೀನಿ. ಬಾಯ್. ರಾಧಿಕಾ, ನಾವ್ ಹುಡುಗರು ಸುಮ್ನೆ ಬಿಲ್ಡಪ್ ಕೊಡ್ತೀವಾದ್ರೂ ಈ ಹುಡುಗಿರ್ ಮಾತ್ರ ತುಂಬಾನೇ ಬುದ್ಧಿವಂತರು. ಯಾರನ್ನ ಹೇಗ್ ಹೊಡಿಬೇಕು, ಹೇಗ್ ಡೀಲ್ ಮಾಡ್ಬೇಕು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಲೆಟ್ಸ್ ಸಿ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ, ನೀವು ನನ್ ಕ್ಷಮಿಸ್ಬೇಕು, ನಾ ಬರೋ ಸ್ವಲ್ಪ ತಡ ಆಯ್ತು. ಅಯ್ಯೋ ಪರವಾಗಿಲ್ಲ ಬಿಡಿ. ಮಾಂಗಲ್ಯ ಸರ ನಿಮ್ಮ ಭಾವನವರ ಮಗಳ ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ. ಅಮ್ನೂರ್ ಸನ್ನಿಧಾನದಲ್ಲಿ ಮಾಂಗಲ್ಯ ಸರಕ್ಕೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿಸಿದ್ದೀನಿ. ಸಂತೋಷ. ಇದು ಅವ್ರಿಗೆ ತಲುಪಿಸ್ಬಿಡಿ. ಆಮೇಲೆ ನಿಮ್ ಮಗಳು ರಾಧಿಕಾ ಜಾತಕ ತುಂಬಾ ಅದ್ಭುತವಾಗಿದೆ. ಯಾವ ಮನೆಗೆ ಹೋದ್ರೂ ಮಹಾರಾಣಿ ತರ ಬಾಳ್ತಾಳೆ. ತಗೊಳ್ಳಿ ರಾಧಿಕಾ ಫೋಟೋ. ಹುಡುಗಿ ಲಕ್ಷಣವಾಗಿದ್ದಾಳಲ್ಲ, ಇವಾಗೇನ್ ಮಾಡ್ತಿದ್ದಾಳೆ? ಮೆಡಿಸಿನ್ ಓದ್ತಿದ್ದಾಳೆ. ಮತ್ತೆ ಓದ್ ಮುಗಿದ್ಮೇಲೆ ಸಂಬಂಧ ನೋಡೋದು ಚೆನ್ನಾಗಿತ್ತಲ್ಲ. ಮಧ್ಯದಲ್ಲಿ ಓದ್ ನಿಲ್ಸ್ಬಿಟ್ರೆ ಕಷ್ಟ ಅಲ್ವಾ? ಅಷ್ಟೊಂದು ಟೈಮು. ಅಷ್ಟೊಂದು ಟೈಮ್ ಇಲ್ಲ. ಸಮಯದ ಜೊತೆ ಸೆಣಸಕ್ಕಾಗಲ್ವಲ್ಲ ಪೂಜಾರ್ರೆ. ಆದಷ್ಟು ಬೇಗ ಹೆಗಲ್ ಮೇಲಿರೋ ಭಾರ ಇಳಿಸ್ಕೊಂಡ್ರೆ ಒಳ್ಳೇದಲ್ವಾ? ರಾಧಿಕಾಗೆ ಒಳ್ಳೆ ಸಂಬಂಧನೇ ಸಿಗುತ್ತೆ. ನನಗ್ ಗೊತ್ತಿರೋ ಒಳ್ಳೆ ಮ್ಯಾರೇಜ್ ಬ್ಯೂರೋ ಒಂದಿದೆ, ನಮ್ಮೂರ್ದೆ. ಅವ್ರಿಗೆ ಇವತ್ತೇ ಫೋಟೋ ಕಳಿಸ್ತೀನಿ. ಶುಭ ಸುದ್ದಿ ಬೇಗ ತಿಳಿಸ್ತೀನಿ. ಹಾಗೆ ಆಗ್ಲಿ. ಸಾರಿ ಅಪ್ಪ, ಲೇಟ್ ಆಗ್ಬಿಟ್ಟು. ಅಯ್ಯೋ ಪರವಾಗಿಲ್ಲಮ್ಮ. ಹೋಗೋಣ ನಡೀರಿ. ಹಾ ನಡಿ. ಅಪ್ಪ, ಏನದು? ಓ ಅದನ್ನ ಮೀಸ್ಲು ಅಂತಾರಮ್ಮ. ಮನ್ಸಲ್ಲೇನಾದ್ರೂ ಆಸೆ ಇದೆ ಅನ್ಕೋ, ಅದನ್ನ ಅಮ್ಮೋರ ಹತ್ರ ಹೇಳ್ಕೊಂಡು ಅಲ್ಲಿ ಮೀಸ್ಲು ಕಟ್ಟಿದ್ರೆ ಆ ಆಸೆ ಖಂಡಿತ ಈಡೇರುತ್ತೆ. ಅಪ್ಪ,
ಒಂದ್ ನಿಮಿಷ. ಅಮರ್ 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 ಗಿಣಿ ಶಾಸ್ತ್ರ. ನಾನ್ ಶಾಸ್ತ್ರ ಕೇಳ್ತೀನಿ. ಬಾರಮ್ಮ ಬಾ. ಅಮರ್ ಬಾ. ಬಾರಪ್ಪ ಗಿಣಿರಾಮ. ಅಮ್ಮವರು ಮತ್ತೆ ಯಜಮಾನ್ರು ನಿನ್ನ ಶಾಸ್ತ್ರ ಕೇಳಕ್ಕೆ ಆತರ ಪಟ್ಕೊಂಡು ಬಂದವ್ರೆ. ಚಕ ಚಕ ಅಂತ ಬಂದು ಚೀಟಿ ತೆಗೆದು ಅವರ ಬಾಳು ಬಂಗಾರ ಆಗ್ಲಿ ಅಂತ ನೀನು ಹರಿಸಿ ಭವಿಷ್ಯ ನುಡಿ. ಬಾರಪ್ಪ ದೊರೆ ಬಾ. ಬಾರಪ್ಪ ಗಿಣಿರಾಮ ಬಾ. ಏನಾದ್ರೂ ಕೊಟ್ರೇನೆ ಬರೋದಾ? ಬಾರಯ್ಯ ಬಾ. ಬಾ ದೊರೆ ಬಾ ಬಾ. ಯಜಮಾನ್ರೆ ಕಾಸು ಕೊಡ್ದಿದ್ರೆ ಕಾರ್ಡ್ ಮುಟ್ಟಲ್ಲ ಅಂತೋನೆ ನಮ್ ಗಿಣಿರಾಮ. ನಿನ್ ಚಿಲ್ರೆ ಬುದ್ಧಿನ ಅದಕ್ಕೂ ಕಲ್ಸಿದ್ಯಾ ಅನ್ಸುತ್ತೆ. ರಾಧಿಕಾ ಹೆಸರಿಗೆ ಜಾತಕ ಹೇಳು. ಬಾರಯ್ಯ ದೊರೆ ಮಗನೇ ಗಿಣಿರಾಮ. ಯಜಮಾನ್ರು ನಿಂಗೆ 100 ವರ ಹಾಕೊಟ್ಟವ್ರೆ. ರಾಧಿಕಮ್ಮನವರ ಹೆಸರಲ್ಲಿ ಜಾತಕ ಹೇಳು. ಶಭಾಷ್ ಗಿಣಿರಾಮ. ಅಮ್ಮವ್ರೆ ನಿಮ್ಗೆ ಶ್ರೀರಾಮ ಸಿಕ್ಕಿದಾನೆ. ಅಂದ್ರೆ ಗುಣವಂತ, ಪರಾಕ್ರಮಶಾಲಿ, ಏಕಪತ್ನಿ ವ್ರತಸ್ಥ, ಸಾಕ್ಷಾತ್ ಶ್ರೀರಾಮಚಂದ್ರನಂತೋನೆ ನಿನ್ನ ಮದುವೆ ಆಗ್ತಾನಮ್ಮ. ಅಮ್ಮ, ಬೆಳಿಗ್ಗೆ ಅಪ್ಪ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಅಂದ ತಕ್ಷಣನೇ ರಾಧಿಕಾ ಮುಖ ಹೂವಿನ ತರ ಅರಳ್ಬಿಡ್ತು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ರಾಧಿಕಾ. ಅವಳ ಮನ್ಸಿಗೆ ಇಷ್ಟ ಆಗೋನು, ಅವಳ ಮನ್ಸ್ ಗೆಲ್ಲೋನು ಅವಳ ಗಂಡ ಆಗ್ಬೇಕಮ್ಮ. ಆಕಾಶದಷ್ಟು ಪ್ರೀತಿ ತೋರಿಸ್ತಾನೆ. ಕಾಲು ಭೂಮಿಗಿಡದೆ ಇರೋ ತರ ನೋಡ್ಕೋತಾನೆ. ಅಮರ್, ಕೇಳಿಸ್ಕೊತಿದ್ಯಾ? ನನ್ ಬಗ್ಗೆ ನನ್ ಮುಂದಿನ ಹೇಳ್ತಿದ್ರೆ ಕೇಳಿಸ್ಕೊಳ್ಳೋಕೆ ತುಂಬಾ ಸಂಕೋಚ ಆಗ್ತಿದೆ ರಾಧಿಕಾ. ಓಹೋ, ಬಿಲ್ಡಪ್ ಸಾಕು, ಹೋಗಣ್ವಾ. 1 ನಿಮಿಷ ಇರಮ್ಮ. ನಿಮ್ಮ ಜಾತಕದಲ್ಲಿ ರಾಮನ ಜೊತೆಗೆ ರಾವಣಾಸುರನೂ ಇದಾನಮ್ಮ. ಓಂ ಶತಮಾನಂ ಭವತಿ ಶತಾಯುಷ್ಪುರುಷಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಇಷ್ಟಕಾಲ ಫಲಸಿದ್ಧಿರಸ್ತು. ಏನಾಯ್ತು ರಾಧಿಕಾ? ಭಯ ಆಗ್ತಿದೆ. ನನ್ ಜಾತಕದಲ್ಲಿ ರಾಮನ್ ಜೊತೆ ರಾವಣಾಸುರನು ಇದಾನುಂಟಲ್ಲ. ಲೈಫಲ್ಲಿ ರಾವಣಾಸುರನ್ ಥರ ಯಾರಾದ್ರೂ ಬಂದ್ರು ಅನ್ಕೋ, ಅವನ್ನ ಸಾಯಿಸಿ ರಾಮನ್ ಥರ ನಿನ್ನ ಕಾಪಾಡ್ತೀನಿ.
ಒಂದು ವೇಳೆ ನನ್ ಬದಲು ರಾಮನ್ ಥರ ಯಾರಾದ್ರೂ ಬಂದ್ರು ಅಂತ ಅನ್ಕೋ, ಅವನನ್ನ ಎದುರಿಸಿ ರಾವಣಾಸುರನ್ ಥರ ನಿನ್ನ ಎತ್ತಾಕೊಂಡು ಹೋಗ್ತೀನಿ. ಸೊ ನಿನ್ ಲೈಫಲ್ಲಿ ರಾಮ ಆದ್ರೂ ರಾವಣಾಸುರ ಆದ್ರೂ ನಾನೇ. ಪಿಂಕಿ, ಈ ವಾತಾವರಣ ನೋಡ್ತಿದ್ರೆ ನಿಂಗೆ ಏನ್ ಅನಿಸ್ತಿದೆ? ಇಲ್ಲೇ ಇದ್ಬಿಡೋಣ ಅನ್ಸ್ತಿದೆ. ಪಿಕ್ನಿಕ್ ತರ ಅಪರೂಪಕ್ಕೆ ಬಂದ್ರೆ ಹಂಗೆ ಕಣವ ಅನ್ಸೋದು. ಹಲೋ, ನಾವೇನ್ ಅಪರೂಪಕ್ ಬರೋರಲ್ಲ, ನಾವು ಗುರು ಕೃಷ್ಣಮೂರ್ತಿಯವ್ರ ಮಕ್ಳು. ನಮ್ದೋನು ಇದೇ ಊರೇ. ಕೃಷ್ಣಮೂರ್ತಿ ಮಕ್ಳ ನೀವು? ನಿಮ್ಮಪ್ಪ ಬರ್ಲಿಲ್ವೇನಮ್ಮ? ನಾಳೆ ಬರ್ತಾರೆ ಅಂಕಲ್. ನೋಡಿ ತುಂಬಾ ದಿನ ಆಯ್ತು, ಅದಕ್ಕೆ ಕೇಳದ್ನಮ್ಮ. ಫೋಟೋಸ್ ಚೆನ್ನಾಗ್ ಬಂದಿದೆ. ಏನೋ ಚಿಕ್ಕಮಲ್ಲಪ್ಪ, ಈ ನಡುವೆ ಕಾಣೋದೇ ಇಲ್ವಲ್ಲ ನೀನು? ನೀನ್ ನಂಗ್ ಕಂಡ್ರೆ ತಾನೇ ನಾನ್ ಹಿಂಗ್ ಕಾಣೋದು. ಹಾಗಲ್ವೋ, ನೀನು ಊರಲ್ಲಿ ಇದೆಯೋ ಇಲ್ವೋ ಅಂತ ಕೇಳಿದೆ. ನಾನ್ ಊರಲ್ಲೇ ಇದೀನಿ ಅಂತ ತಿಳ್ಸೋದಿಕ್ಕೆ ನಾನ್ ಏನ್ ಮಾಡಿದ್ರೆ ಒಳ್ಳೇದಮ್ಮ? ಒಂದ್ ಕೆಲ್ಸ ಮಾಡಿ ಅಂಕಲ್, ದಿನ ಬೆಳಗಿನ ಜಾವ 3 ಗಂಟೆಗೆ ಅವ್ರ ಮನೆ ಮುಂದೆ ಹೋಗಿ ಬಾಗ್ಲು ತಟ್ಟಿ ಜೋರಾಗಿ ಕಿರ್ಚ್ಬಿಟ್ ಬನ್ನಿ. ಅಕ್ಕ, ದಡ ಬಂದ್ಬಿಡ್ತು. ಹಾ ಹೇಳ್ಕಳಿ. ನಡಿ. ಹಾಯ್ ಹಾಯ್, ಬನ್ನಿ ಬನ್ನಿ ಬನ್ನಿ. ಬನ್ರಮ್ಮ ಸೊಸೆರ. ಏನಮ್ಮ ಚೆನ್ನಾಗಿದ್ಯಾ? ನೀವ್ ಹೇಗಿದ್ದೀರಾ ಮಾವ? ಒಳ್ಳೇದಾಗಿ ಒಳ್ಳೇದಾಗಿ. ಮಾವ, ನೀವೊಂದ್ ಚೂರು ಬದ್ಲಾಗಿಲ್ಲ, ಹಾಗೆ ಇದ್ದೀರಾ. ಹೌದು, ಮದ್ವೆ ಹೆಣ್ ಹೇಗಿದ್ದಾಳೆ? ನಿಮ್ಗೋಸ್ಕರನೇ ಕಾಯ್ತಾ ಕೂತಿದ್ದಾಳೆ. ಇಲ್ಲೇ ಬಂದು ಬಿಡ್ತೀನಿ ಅಂದ್ಲು, ಬರಬಾರ್ದು ಅಂದಿದ್ದಕ್ಕೆ ಸುಮ್ಮನಾದ್ಲು. ತಗೊಳ್ಳಿ ಮಾವ, ಮದ್ವೆ ತಾಳಿ. ನೀವ್ ಆಸೆ ಪಟ್ಟ ಹಾಗೇನೆ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಮಾಡ್ಸಿದಾರ ನಮ್ಮಪ್ಪ. ನನಗ್ ಗೊತ್ತಮ್ಮ, ನಿಮ್ಮಪ್ಪ ಯಾವ್ದಾದ್ರು ಕೆಲಸ ಒಪ್ಕೊಂಡ ಅಂದ್ರೆ ಅದು ಮುಗಿಯೋವರೆಗೂ ನಿದ್ದೆ ಮಾಡಲ್ಲ. ನಡೀರಮ್ಮ. ಮಾವ, ಯಾರ್ದ ಜೀಪು? ನಿಮ್ ಮಿಲ್ಟ್ರಿ ಮಾವಂದಮ್ಮ. ಬನ್ನಿ ಬನ್ನಿ, ಹುಷಾರಾಗಿ ಹತ್ತಿ. ಬಿದ್ಬಿಟ್ಟಿಯಮ್ಮ, ಕೂತ್ಕೊಳ್ಳಮ್ಮ. ಸೂಪರ್. ಊರಷ್ಟು ಚೆನ್ನಾಗಿದ್ದೇನಮ್ಮ? ಸಖತ್ತಾಗಿದೆ ಮಾವ. ತುಂಬಾ ಚೆನ್ನಾಗಿದೆ. ಪ್ರಿಯಾಂಕಾ, ಗಟ್ಟಿಯಾಗಿ ಹಿಡ್ಕೋ. ಏನಮ್ಮ ಇದು ಇಷ್ಟೊಂದು ಖುಷಿಯಾಗಿದ್ಯಾ? ನಾನು ನಿಮ್ಮಪ್ಪ ಚಿಕ್ಕವರಿದ್ದಾಗ ಇದೇ ಹೊಲದಲ್ಲಿ ಆಟ ಆಡ್ತಾ ಇದ್ದಿದ್ದು. ಏನ್ ಮಾಡೋದು ಮಾವ, ಇಷ್ಟೊಳ್ಳೆ ಊರ್ ಬಿಟ್ಟು ನಮ್ಮಪ್ಪ ಬೆಂಗಳೂರು ಶಿಫ್ಟ್ ಆಗ್ಬಿಟ್ರಲ್ಲ. ನೀವ್ ಓದ್ಲಿ ಅಂತಾನೆ ಅಲ್ವೇನಮ್ಮ ನಿಮ್ಮಪ್ಪ ನಿಮ್ಮನ್ನ ಸಿಟಿ ಕರ್ಕೊಂಡು ಹೋಗಿದ್ದು? ಅದು ನಿಜಾನೇ. ಹುಷಾರು. ಮಾವ ಮಾವ, 1 ನಿಮಿಷ ಗಾಡಿ ನಿಲ್ಸಕ್ ಹೇಳಿ ಮಾವ. ಲೇ, 1 ನಿಮಿಷ ಗಾಡಿ ಅಂತ ನಿಲ್ಸೋ.
ಒಂದ್ ನಿಮಿಷ ಮಾವ, ಬಂದ್ಬಿಟ್ಟೆ. ಅಕ್ಕ 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 ಮಾವ ಎಲ್ಲಿಗೆ ಹೋಗ್ತಿದ್ದಾಳ ಮಾವ? ನಿಮ್ಮ ಅಕ್ಕ ಇದ್ದಾಳಲ್ಲ, ನಿಮ್ಮ ಅಪ್ಪನ ಜೆರಾಕ್ಸ್ ಕಾಪಿನೇ. ಅಂದ್ರೆ ಈ ದೇವಸ್ಥಾನದಲ್ಲಿರೋ ದೇವ್ರು ನಿಮ್ ಮನೆ ದೇವ್ರು. ಓ, ನಿಮ್ಮ ಅಪ್ಪನೂ ಹೀಗೇನೆ, ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಅವನ ಮನ್ಸಲ್ಲಿರೋ ಕಷ್ಟ ಸುಖನೆಲ್ಲ ಈ ದೇವ್ರಿಗೆ ಹೇಳ್ಕೊತಾ ಇದ್ದ. ದೇವ್ರಿಗೆ ಹೇಳ್ದೇನೆ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಓಹೋ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ರಾಧಿಕಾ. ಮಾವ ಒಂದ್ ನಿಮಿಷ ಬಂದೆ. ಅಮ್ಮ ಬೇಗ ಬಂದ್ಬಿಡಮ್ಮ. ಆಯ್ತು ಮಾವ. ಶ್ರೀರಾಮನ ಜಗದಾನಾಯಕ ರಘುರಾಮನ ಜಗದ ಪಾಲಕ. ದೇವ್ರೆ, ತುಂಬಾ ದಿನದಿಂದ ಅಪ್ಪನ್ಗೆ ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಬೇಕು ಅಂತಿದ್ದೀನಿ, ಆದ್ರೆ ಹೇಳಕ್ ಆಗ್ತಿಲ್ಲ. ನಂಗೆ ಇವತ್ತಾದ್ರೂ ನನ್ ಪ್ರೀತಿ ಬಗ್ಗೆ ಅಪ್ಪಂಗೆ ಹೇಳೋ ಧೈರ್ಯ ಕೊಟ್ಟು ನನ್ ಪ್ರೀತಿ ನೀನೇ ಗೆಲ್ಲಿಸ್ಬೇಕು. ಅಮರ್ ಜೊತೆ ನನ್ ಮದುವೆ ನಡೆಯೋ ತರ ಮಾಡ್ಬೇಕು. ನಾವು ಕೃಷ್ಣಮೂರ್ತಿಯವ್ರ ಮಕ್ಳು. ನಮ್ಮಕ್ಕ ರಾಧಿಕಾ, ನಾನು ಪ್ರಿಯಾಂಕ. ನಮ್ಗೆ ಇರೋದು ಒಂದೇ ಆಸೆ, ನಮ್ಮಪ್ಪಂಗ್ ಇಷ್ಟ ಆಗೋಣ, ನಮ್ಮಕ್ಕಂಗ್ ಇಷ್ಟ ಆಗೋಣ, ಅದಕ್ಕಿಂತ ಹೆಚ್ಚಾಗಿ ಭಾವ ಆಗಿ ನಂಗೆ ಇಷ್ಟ ಆಗೋಣ ತೋರ್ಸೋ ಜವಾಬ್ದಾರಿ ನಿಂದೆ. ಸುಮ್ನಿರೆ, ಏನೇನೋ ಮಾತಾಡ್ಬೇಡ. ಆಹಾ, ನಿನ್ನೆ ಅಪ್ಪ ನಿಂಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂದಾಗ ತುಂಬಾ ನಾಚ್ಕೋತಿದ್ದಲ್ಲ, ಅದಕ್ಕೆ ಆತರ ಕೇಳ್ಕೊಂಡೆ ನಾನು. ನಿನ್ ಮನ್ಸಲ್ಲಿರುವ ಆಸೆ ದೇವ್ರಗ್ ಮಾತ್ರ ಗೊತ್ತಾದ್ರೆ ಸಾಕು, ಅದು ಬಿಟ್ಟು ಎಲ್ಲಾರ್ಗೂ ಗೊತ್ತಾಗೋತರ ಕಿರ್ಚ್ಕೋಬಾರ್ದು. ಹೆಲೋ, ಜೋರಾಗಿ ಹೇಳಿದ್ರೆ ದೇವ್ರ ಮಾತ್ರ ಅಲ್ದೆ ಪಂಚಭೂತಗಳು ನಮ್ಮ ಆಸೆ ಈಡೇರಿಸ್ತವೆ, ಗೊತ್ತಾ? ಆಯ್ತಮ್ಮ ಮಾರೈತಿ, ನಿನ್ಗೆ ಯಾರ್ ಬುದ್ಧಿ ಹೇಳ್ತಾರೆ, ನಡಿ. ದೇವ್ರೇ, ನನ್ ಮತ್ತೆ ಬರ್ತೀನಿ. ನಾನ್ ಹೇಳಿದ ವಿಷಯ ಮರ್ತಿಡ್ಬೇಡ. ನನ್ ಮತ್ತೆ ಬರ್ತೀನಿ. ನಮಸ್ಕಾರ ಪುರೋಹಿತ್ರೆ. ಅಮ್ಮ 5 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀನಿ. ಆಯ್ತು ಕಂದ. ಸರಿ ಅಮ್ಮ. ಮಕ್ಕಳು ಅಂದ್ರೆ ಹೀಗಿರ್ಬೇಕಮ್ಮ. ಏನ್ ಗೌರವ, ಏನ್ ಸಂಸ್ಕಾರ. ತಲತಲಾಂತರದಿಂದ ಉಳ್ಕೊಂಡು ಬಂದಿರೋ ಈ ಮನೆ ಮರ್ಯಾದಿನ ತಲೆ ಮೇಲೆ ಹೊತ್ಕೊಂಡು ಕಾಪಾಡ್ತಿದಾರಮ್ಮ. ಕೈಲಾಶ್, ಅಮ್ಮ ಪುರೋಹಿತ್ರ ಹತ್ರ ಆಶೀರ್ವಾದ ತಗೋ. ಸರಿ ಅಮ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಕೈಲಾಶ್, ನಾನ್ ನಿನ್ಗೋಸ್ಕರ ಮದುವೆ ಸಂಬಂಧ ನೋಡಕ್ ಶುರು ಮಾಡಿದ್ದೀನಿ. ನೀನೇನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಅಲ್ವೇನಮ್ಮ. ಆದ್ರೂ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ, ನಿನ್ ಫ್ರೆಂಡ್ಸ್ ಪೈಕಿ ನಿಂಗೆ ಯಾರಾದ್ರೂ ಇಷ್ಟ ಆಗಿದ್ರೆ
ಹೇಳಪ್ಪ ಕೈಲಾಶ್, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಅಮ್ಮ, ನೀನ್ ತೋರ್ಸಿರೋ ದಾರಿಲೇ ನಡೀತಾ ಇದ್ದೀನಿ. ನೀನ್ ಕಲ್ಸಿರೋ ಸಂಸ್ಕಾರನೇ ಪಾಲಿಸ್ತಿದ್ದೀನಿ. ನನ್ಗೆ ಗೈಡ್ ಆದ್ರೂ ಗುರು ಆದ್ರೂ ಅದ್ ನೀನೇ ಅಮ್ಮ. ಅಮ್ಮಂಗಿಷ್ಟ ಆಗೋ ಹುಡುಗಿಗೇನೆ ಈ ಮನ್ಸಲ್ಲಿ ಜಾಗ ಇರೋದು. ಮಕ್ಕಳು ಅಂದ್ರೆ ಹೀಗಿರ್ಬೇಕಮ್ಮ. ತಂದೆ ತಾಯಿ ತಾವು ಪಟ್ಟಿರೋ ಕಷ್ಟಗಳು, ತಾವು ಎದುರಿಸ್ತಿರೋ ಸವಾಲುಗಳು ಮಕ್ಳಿಗೆ ಬರಬಾರ್ದು ಅಂತ ಮಕ್ಳಿಗೆ 4 ಬುದ್ಧಿ ಮಾತು ಹೇಳ್ತಾರೆ. ಅದರಿಂದ ಬುದ್ಧಿ ಕಲಿಯೋರು ಹೀಗಾಗ್ತಾ ನಾನು. ನಡಿ. ಎಕ್ಸ್ಕ್ಯೂಸ್ ಮೀ, ನಂಗೆ ಕೊಡಿಯಾ? ಬುದ್ಧಿ ಕಲಿದಿರೋರು ನಿಮ್ ಮಗನ್ ನೋಡಿ ಬುದ್ಧಿ ಕಲ್ತ್ಕೋಬೇಕಮ್ಮ. ಜ್ಯೋತಿಷಿಗಳೇ, ಮಕ್ಕಳನ್ನ ಅವ್ರ ಮುಂದೆನೆ ಹೊಗಳೋದು ಅಷ್ಟು ಒಳ್ಳೇದಲ್ಲ. ವಾರ ನಕ್ಷತ್ರ ದೋಷ ಏನಾದ್ರೂ ಇದ್ಯಾ? ಇದ್ರೆ ಪರಿಹಾರ ಹೇಳಿ. ಅಂಥ ದೊಡ್ಡ ದೋಷ ಏನೂ ಇಲ್ಲಮ್ಮ. ಇನ್ನೆರಡು ವಾರ ಫಲದಲ್ಲಿ ಚಿಕ್ಕದೊಂದು ದೋಷ ಕಾಣಿಸ್ತಾ ಇದೆ ಅಷ್ಟೇ ಅಮ್ಮ.